ಕೇರಳದ ಎರಡೂ ಸದನಗಳಲ್ಲೂ ಕೂಡ ಬಿ ನಾಗೇಂದ್ರ ಫೈಟ್ ಮುಂದುವರೆದಿದೆ. ವಿಧಾನ ಪರಿಷತ್ನಲ್ಲಿ ನಾಗೇಂದ್ರ ರಾಜೀನಾಮೆಗೆ ಇದೀಗ ಬಿಜೆಪಿ ಬಿಗು ಪಟ್ಟನ್ನ ಹಿಡಿದಿರುವಂತದ್ದು. ಅಷ್ಟೇ ಅಲ್ಲದೆ ನಾಗೇಂದ್ರ ಅವರನ್ನ ವಜಾಗೊಳಿಸಿದ್ರೆ ಎಲ್ಲಾ ರೀತಿಯಾದಂತಹ ಚರ್ಚೆಗೆ ನಾವು ಬಿಜೆಪಿಯವರು ಸಿದ್ಧ ಅಂತ ಇದೀಗ ಸದನದಲ್ಲಿ ಹೇಳಿರುವಂತದ್ದು. ಅಷ್ಟೇ ಅಲ್ಲದೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಚಿವ ಖಾದರ್ ಮತ್ತು ಛಲವಾದಿ ನಡುವೆ ಮಾತಿನ ಚಕಮಕಿಯೇ ಇದೀಗ ಸದನದಲ್ಲಿ ನಡೆದು ಹೋಗಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಇದೀಗ ಏನು ಬಿಜೆಪಿ ಪಟ್ಟನ್ನ ಹಿಡಿದಿದೆ. ಇವತ್ತು ಸದನದೊಳಗೂ ಕೂಡ ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರವೇಶವನ್ನ ಮಾಡೋದಕ್ಕೆ ಮುಂದಾಗಿದ್ರು ಬಿಜೆಪಿ ಪಡೆ ಅನ್ನುವಂಥದ್ದು. ಹಾಗೆ ಅವರ ವಿರುದ್ಧ ಜೈಕಾರವನ್ನ ಕೂಡ ಕೂಗ್ತಾ ಇದ್ರು. ಇದೀಗ ಅದರ ರಾಜೀನಾಮೆ ಕೊಡಿಸಿ. ಬಿಎಸ್ಸಿ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ಸ್ವಲ್ಪ ಬಿಎಸ್ಸಿ ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ನಾನು ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ. ಅಲ್ಲೇನಾಯ್ತು ಅದು ಆ ಸಮಿತಿಗೆ ಮಾತ್ರ ಸಂಬಂಧ. ಭ್ರಷ್ಟಾಚಾರದ ಒಂದೇ ವಿಚಾರವನ್ನಿಟ್ಟುಕೊಂಡು ನಾವು ಒಂದೇ ಪ್ರಶ್ನೆ ಕೇಳಿದ್ದೇವೆ. ಏನಂದ್ರೆ 187 ಕೋಟಿ ಸೋರಿಕೆ ಆಗತ್ತ. ಆ ಕಾಲಘಟ್ಟದಲ್ಲಿ ಏನು ಪರಿಸ್ಥಿತಿ ಇತ್ತು ಅದನ್ನೇ ನಾವು ಪ್ರಶ್ನೆ ಮಾಡಿದ್ವಿ. ಒಂದೇ ಪ್ರಶ್ನೆ ಏನು ಅಂದ್ರೆ ಉತ್ತರ ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ಎಲ್ಲಾದ್ರೂ ಮಾಡಲ್ಲ. ಅಲ್ಲ, ಚರ್ಚೆ ಮಾಡಿ ಅವರ ಉತ್ತರ ಕೇಳಿ. ಅವ್ರ ಉತ್ತರ ಕೇಳಿ. ತಾವು ಹೇಳಿದ್ದೀರಿ ರೈತರ ಸಮಸ್ಯೆಗಳು ಅನೇಕ ಇದೆ. ಈಗಾಗಲೇ ನಾವು ಕೂಡ ಹೇಳಿದ್ದೀವಿ ಕೆಪಿಎಸ್ಸಿ ಯುವಕರ ಸಮಸ್ಯೆ ಇದೆ. ಅದಾದ್ಮೇಲೆ ಬಿಡದಿ ಇದರ ಸಮಸ್ಯೆ ಇದೆ, ಹಗರಣದ ಸಮಸ್ಯೆ ಇದೆ. ಈಗ ಪೆನ್ಷನ್ ಅನೇಕರಿಗೆ ಸಿಗ್ತಾ ಇಲ್ಲ, ಅದು ಇದಿದೆ. SAP DSP ಸಮಸ್ಯೆ ಎಲ್ಲವೂ ಚರ್ಚೆ ಆಗ್ಬೇಕು. ಬರಗಾಲದ ಚರ್ಚೆನೂ ಆಗ್ಬೇಕು. ನಾವು ಸಿದ್ಧರಿದ್ದೇವೆ. ಆದ್ರೆ ಒಂದು ಪ್ರಶ್ನೆಗೆ ಸಿಂಪಲ್ ನಾನು ಅನ್ಕೊಂಡೆ ಪ್ರಕಟಣೆ ನಮ್ಮದು ಬೇಡಿಕೆ. ಹೌದು ಬೇಡಿಕೆ. ತಾವು ಪ್ರಕಟಣೆ ಅಂದ ತಕ್ಷಣ ನಮಗೆ ಖುಷಿ ಆಯ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಅಂತ. ಆಗಿಲ್ಲ ಅಂದಮೇಲೆ ನಮಗೆ ಇದು ಅನಿವಾರ್ಯ ಇದೆ. ಆ ಕಾರಣದಿಂದ ನಾಗೇಂದ್ರ ಅವರ ವಜಾ ಮಾಡೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಸಭಾಪತಿ ಅವರೇ ನಾನು ಹೇಳ್ತಾ ಇದ್ದೆ, ಚರ್ಚೆ ಮಾಡಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಿಡಿ ಯಾರು ಈಗ ಆಯ್ತಾ? ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಾ ಬೇಡವಾ ಅಂತೇಳಿ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಗವರ್ನರ್ ಹೋಗಿ ಕೇಳಿ. ಅಲ್ಲಿ ಗವರ್ನರ್ ಅವರಿಗೆ ಓಟ್ ಕೊಟ್ಟ ನಂತರ ಮಂತ್ರಿ ಆದದ್ದು. ಏನಾದ್ರು ಕೊಡ್ಬಾರ್ದು ಅಂತ ಹೇಳ್ತಾರೆ ಅಥವಾ ಕೇಸ್ ಇದೆ ಕೊಡ್ಬಾರ್ದು ಅಂತ ಹೇಳ್ತಾರೆ. ಅದು ಗವರ್ನರ್ ಕೊಡ್ಲಿಕ್ಕೆ ಹೋಗಲಿಲ್ಲ. ಪ್ರಶ್ನೋತ್ತರ ಮಧು ಮಾದೇಗೌಡರು ಕೆ ಎಸ್ ನವೀನ್